ನಾವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ವಿಶೇಷೇಣ ಮಮ ಯಾವಜ್ಜೀವ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಸತ್ಸಂತಾನ ಸೌಭಾಗ್ಯ ಶುಭ ಫಲವಾಪ್ಯರ್ಥಂ ಭೀಮಮವಾಸ್ಯ ವೃತಾಂಗ ಶ್ರೀ ಉಮಾಮಹೇಶ್ವರ ದೇವತಾ ಮುದ್ದಿಶ್ಚ ಶ್ರೀ ಉಮಾಮಹೇಶ್ವರ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವಶ್ಚಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯ ಅಂತ ಹೇಳಿಬಿಟ್ಟು ದೀಪಕ್ಕೆ ನಾವು ಹೂವು ಹಾಕಿಬಿಟ್ರೆ ನೀವು ಮಾಡಿರ್ತಕ್ಕಂಥ ಇದೆಲ್ಲನೂ ಸಹ ಅದು ಪೂಜಾ ಫಲ ನಿಮಗೆ ಸಿಕ್ಬಿಡುತ್ತೆ. ಅದರಿಂದ ಆ ಮಂತ್ರ ಹೇಳ್ಕೊಂಡಾಗ ಇನ್ನೊಂದು ಮಂತ್ರ ಬರುತ್ತೆ ನೋಡಿ, ಕೈಗೆ ದಾರ ಕಟ್ಕೋಬೇಕಾದ್ರೆ ಮೃತ್ಯುಂಜಯ ನಮೋಸ್ತುಭ್ಯಂ ತೌಮೇ ಸೋತ್ರಧಾರ್ಣಿಕೋ ಸೌಭಾಗ್ಯಂ ಧನಧಾನ್ಯಂಚ ಪ್ರಜಾವೃದ್ಧಿಂ ಸದಾ ಕುರು ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ದಾರ ಕಟ್ಕೊಂಡಾಗ ಮತ್ತೇನು ಸಹ ಪೂರ್ವ ಪುಣ್ಯಸ್ಥಾನ ಪೂರ್ವ ಫಲ ಧನ ಸಿಗ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಮಂತ್ರ ದೀಪಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಓಂ ದೀಪಸ್ತಂಭಂ ವಸ್ತ್ರಯುಗ್ಮೇನ ವೇಷ್ಟಿತಂ ದಾಸ್ಯಾಮಿ ತವ ದೇವೇಶ ಸುಪ್ರೀತೋ ಭವ ಸರ್ವದಾ ರಾಜಿತಂ ದೀಪ ಪಾತ್ರಂಚ ಸ್ವನವರ್ತಿಂ ಸಮನ್ವಿತಂ ದಾಸ್ಯಾಮಿ ಗಿರಿಜಾಕಾಂತ ಮಮಾಭಿಷ್ಠ ಪ್ರದೋಭವ ಭೀಮೇಶ ಪ್ರತಿಗೃಹಂತು ಭೀಮೇಶೋ ವೈ ದದಾತಿ ಛ ಭೀಮೇಶ ಸ್ತಾರಕೋಭ್ಯಂ ಭೀಮೇಶಾಯ ನಮೋ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಹೇಳ್ಕೊಂಡಾಗ ಈ ವ್ರತ ಸಂಪೂರ್ಣ ಪ್ರಾಪ್ತಿ ಆಗುತ್ತದೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಭೀಮ ಅಮಾವಾಸ್ಯೆ ವ್ರತವನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಶಾಂತಿ ಶಾಂತಿ ಶಾಂತಿ.